ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತವೃಂದಕ್ಕೆ ಕೆಲವರಿಗೆ ಬದುಕು ಒಂದು ಹೋರಾಟವಾಗಿ ಕಂಡುಬರುತ್ತದೆ. ಈ ಹೋರಾಟದಲ್ಲಿ ಜಯಶೀಲರಾಗಬೇಕಾದರೆ ಕಲಿಯುಗದಲ್ಲಿ ಸಗುಣ ಅವತಾರ ಪುರುಷರೆಂದು ಕರೆಸಿಕೊಂಡಿರುವ ಶ್ರೀ ಸದ್ಗುರು ಬಾಬಾರವರಿಂದ ಕರುಣೆ ಮಾರ್ಗದರ್ಶಿ ನಮಗೆ ಅಗತ್ಯವಿದೆ. ಜನರಿಗೆ ಒಳ್ಳೆಯ ಮಾರ್ಗದರ್ಶನ ಅವಶ್ಯಕತೆ ಇದೆ ಎಂದು ತಿಳಿದು ಅವರು ಸರಿದಾರಿಯಲ್ಲಿ ಕರೆದುಕೊಂಡು ಹೋಗಲು ಧರೆಯಲ್ಲಿ ಕಾಣಿಸಿಕೊಂಡವರು. ಜೀವನದಲ್ಲಿ ವಿಘ್ನಗಳು ತಲೆದೋರಿದಾಗ ಅವುಗಳನ್ನು ನಿರ್ವಿಘ್ನಗೊಳಿಸಲು ಸಹಕಾರ ನೀಡಲು ಬಂದವರು ನಮ್ಮ ದೇಶದಲ್ಲಿ ಜನಿಸಿರುವುದು ನಮ್ಮ ಪುಣ್ಯ. ಶ್ರೀ ಶಿರ್ಡಿ ಸಾಯಿಬಾಬಾ ನಮ್ಮ ಜೀವಿತ ಕಾಲದಲ್ಲಿ ಜನಸಾಮಾನ್ಯರಿಗೆ ಅನೇಕ ರೀತಿಯ ಲೀಲೆಗಳನ್ನು ಮಾಡಿ ತೋರಿಸಿದವರು. ಇಂದು ಅಗೋಚರ ಸ್ಥಿತಿಯಲ್ಲಿದ್ದರೂ ಅನುಭವಗಳ ಸೂಕ್ಷ್ಮತೆಗಳನ್ನು ಪರಿಚಯಿಸುತ್ತಾ ಬಂದವರು. ಕೆಲವರಿಗೆ ಈ ಅನುಭವ ಬಾರದೆ ನಿರಾಶೆ ಹೊಂದುವಂತೆ ಆಗಿರಬಹುದು. ಸಹನೆ ನಮ್ಮಲ್ಲಿಟ್ಟುಕೊಂಡು ವಿಶ್ವಾಸ ಕಳೆದುಕೊಳ್ಳದೆ ಸದಾ ಸ್ಮರಿಸುತ್ತಾ ಇದ್ದವರಿಗೆ ಮಾಡಿರುವ ಪಾಪಕರ್ಮಗಳು ಮರೆಯಾಗಿ ಒಂದು ಅಮೃತ ಗಳಿಗೆಯಲ್ಲಿ ದಿವ್ಯ ಅನುಭವ ಖಂಡಿತ ಆಗೇ ಆಗುತ್ತದೆ. ಬಾಬಾರವರು ಹೇಳಿರುವ ಉಪದೇಶ, ಸಾರಿರುವ ತತ್ವ ನಿರೂಪಣೆಯನ್ನು ಪಾಲಿಸುತ್ತಾ ಅವರು ಹಾಕಿಕೊಟ್ಟಿರುವ ಮಾರ್ಗದರ್ಶನದಲ್ಲಿ ಸಾಗಬೇಕು. ಕಷ್ಟ ಸುಖ ಎಲ್ಲವೂ ಭಾವನೆಗೆ ಒಪ್ಪಿಸಿ ನಿಶ್ಚಿಂತೆಯಿಂದ ನಾಮಸ್ಮರಣೆ ಮಾಡಬೇಕು. ದಯೆ ಧರ್ಮ ಮತ್ತು ಇಂದ್ರಿಯ ನಿಗ್ರಹಣೆ ಪಾರಮಾರ್ಥಿಕದಲ್ಲಿ ಒಲವು ಕಂಡುಕೊಂಡಾಗ ಬಾಬಾರವರ ಕೃಪಾದೃಷ್ಟಿ ಬೀಳುತ್ತದೆ. ಅವರ ಸಹಾಯ ಬಯಸಿದ್ದಲ್ಲಿ ಅತಿ ಕ್ಷಿಪ್ರದಲ್ಲಿ ಅದನ್ನು ಅವರು ನೀಡುವರು. ಸಹಾಯ ಬಯಸದೇ ಹೋದರೆ ಅಥವಾ ಕೃಪೆ ತೋರಲು ಬಂದಾಗ ಅಲಕ್ಷಿಸಿದರೆ ಸುಮ್ಮನಾಗಿ ಬಿಡುತ್ತಾರೆ. ಹಣೆ ಬರಹದಲ್ಲಿ ಇದ್ದ ಹಾಗೆ ಎಂದು ದೂರ ಸರಿಯುತ್ತಾರೆ. ಶ್ರೀ ಸಾಯಿ ಭಕ್ತರಾಗಿರುವ ರಾಘವೇಂದ್ರರವರ ಜೀವನದಲ್ಲಿ ಆಗಿ ಹೋಗಿದ್ದು ಇದೇ ರೀತಿ. ದೇವರ ಮೇಲೆ ಅತೀವವಾದ ಭಕ್ತಿ ಇದ್ದ ಅವರಿಗೆ ಸ್ನೇಹಿತರೊಬ್ಬರು ತಾಪತ್ರಯಗಳನ್ನು ನೀಗಲು ಸುಲಭವಾದ ಸಾಧನವೆಂದರೆ ಶ್ರೀ ಸಾಯಿ ಸಚ್ಚರಿತೆಯನ್ನು ಓದುವುದು. ಅದನ್ನು ಓದು, ಇದರಿಂದ ನಿನ್ನ ಕಷ್ಟವೆಲ್ಲ ಪರಿಹಾರವಾಗುತ್ತದೆ ಎಂದು ಹೇಳಿ ಶ್ರೀ ಸಾಯಿ ಸಚ್ಚರಿತೆ ಪುಸ್ತಕವನ್ನು ಕೊಟ್ಟಿದ್ದರಂತೆ. ಆದರೆ ರಾಘವೇಂದ್ರರವರಿಗೆ ಅದನ್ನು ಓದಲು ತೆಗೆದರೆ ನಿದ್ರಾದೇವಿ ಆವರಿಸಿಕೊಂಡು ಬರುತ್ತಿದ್ದಳಂತೆ. ಇದರಿಂದ ಓದಲು ಸಾಧ್ಯವಾಗದೆ ಅದನ್ನು ದೇವರ ಮನೆಯಲ್ಲಿ ಇಟ್ಟುಬಿಟ್ಟಿದ್ದಾರೆ. ಮನೆಯ ಬಳಿ ಇರುವ ಭಜನಾ ಮಂಡಳಿಯಲ್ಲಿ ಭಾಗವಹಿಸಲು ಆರಂಭಿಸಿದ ಮೇಲೆ ಶ್ರೀ ಸಾಯಿಬಾಬಾರವರನ್ನು ಆರಾಧಿಸತೊಡಗಿದ್ದರು. ಒಮ್ಮೆ ಇವರ ಕನಸಿನಲ್ಲಿ ಶ್ರೀ ಶಿರ್ಡಿ ಸಾಯಿಬಾಬಾ ಕಾಣಿಸಿಕೊಳ್ಳದೆ ಪುಟ್ಪರ್ತಿ ಸಾಯಿಬಾಬಾ ಕಾಣಿಸಿಕೊಂಡಿದ್ದಾರೆ. ಇವರ ಮನೆಯಲ್ಲಿ ಬಾಳೆ ಎಲೆಯಲ್ಲಿ ಹೋಳಿಗೆ ಊಟ ಮಾಡಿದರಂತೆ. ಇವರ ತಾಯಿಯವರನ್ನು ಕೇಳಿ ಮತ್ತೊಂದು ಹೋಳಿಗೆಯನ್ನು ಹಾಕಿಸಿಕೊಂಡು ತಿಂದಂತೆ ಕಂಡಿದೆ. ನಂತರ ರಾಘವೇಂದ್ರರ ತಲೆಯ ಮೇಲೆ ಬೆರಳುಗಳಿಂದ ಸವರಿ, ನೀನು ಕಷ್ಟ ಏಕೆ ಪಡುತ್ತಿದ್ದೀಯಾ, ನನ್ನ ಬಳಿ ಬಾ, ನಾನು ಎಲ್ಲ ಕಷ್ಟವನ್ನು ನಿವಾರಿಸುವೆ ಎಂದು ಹೇಳಿದಂತೆ ಆಗಿದೆ. ಎಚ್ಚರಗೊಂಡ ಇವರಿಗೆ ಆಶ್ಚರ್ಯವಾಗಿದೆ. ನಾನು ಆರಾಧಿಸುತ್ತಿರುವುದು ಶಿರ್ಡಿ ಶ್ರೀ ಸಾಯಿಬಾಬಾರವರನ್ನು. ಆದರೆ ಕನಸಿನಲ್ಲಿ ಅವರು ಕಾಣಿಸಿಕೊಳ್ಳದೆ ಪುಟ್ಟಪರ್ತಿ ಸಾಯಿಬಾಬಾ ಕಾಣಿಸಿಕೊಳ್ಳಲು ಕಾರಣವೇನಿರಬಹುದು ಎಂದು ಅಂದುಕೊಂಡು ಸುಮ್ಮನಾಗಿದ್ದಾರೆ. ರಾಘವೇಂದ್ರ ಹೇಳುವುದೇನೆಂದರೆ, ನಾನು ಅವರು ಹೇಳಿದಂತೆ ಪುಟ್ಟಪರ್ತಿ ಸಾಯಿಬಾಬಾರವನ್ನು ನೋಡಿ ಬರಬೇಕಾಗಿತ್ತು. ಆದರೆ ನನ್ನ ಕರ್ಮಫಲದಿಂದ ನಾನು ಪುಟ್ಪರ್ತಿ ಸಾಯಿಬಾಬಾರವರನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಶಿರ್ಡಿ ಸಾಯಿಬಾಬಾರವರನ್ನೇ ನೆಚ್ಚಿ ಕೂಡಬಾರದಿತ್ತು. ಸಂತರೆಲ್ಲರೂ ಒಬ್ಬರೇ, ಇದರಿಂದ ನನ್ನ ಹಣೆ ಬರಹವೇ ಬದಲಾಗಿ ಬಿಡುತ್ತಿತ್ತೋ ಏನೋ ಎಂದು ಪೇಚಾಡಿಕೊಳ್ಳುತ್ತಾರೆ. ಸಂಸಾರದಲ್ಲಿ ನೋವು ಕಷ್ಟ ಇದ್ದರೂ ದೇವರನ್ನು ರಾಘವೇಂದ್ರ ನಂಬಿದ್ದರು. ಆದರೆ ತಾಪತ್ರಯ ಮಾತ್ರ ಕಡಿಮೆಯಾಗಲಿಲ್ಲ. ಶಿರ್ಡಿ ಸಾಯಿಬಾಬಾ ಖಂಡಿತ ತನ್ನ ಕಷ್ಟಕ್ಕೆ ಪರಿಹಾರ ನೀಡುತ್ತಾರೆ ಎಂಬ ನಂಬಿಕೆ ಉಳಿಸಿಕೊಂಡಿದ್ದರು. ಶ್ರೀ ಶಿರ್ಡಿ ಸಾಯಿಬಾಬಾ ರಾಘವೇಂದ್ರ ಅವರ ಕನಸಿನಲ್ಲಿ ಬಂದಿದ್ದಾರೆ. ಹಕ್ಕದಿಂದ ಮಾಡಿದ ಮಂಚದ ಮೇಲೆ ಹಳೆಯ ಜೋಪಡಿಯಲ್ಲಿ ಮಲಗಿರುವಂತೆ ಶ್ರೀ ಸಾಯಿಬಾಬಾರವರು ಯುವಕನ ವೇಷದಲ್ಲಿ ಕಾಣಿಸಿಕೊಂಡು, ಬಾ ನನ್ನ ಬಳಿ, ನಿನ್ನ ಕಷ್ಟವೆಲ್ಲ ನಿವಾರಿಸುತ್ತೇನೆ ಎಂದು ಹೇಳಿದಂತಾಗಿದೆ. ಅಜಾನುಬಾಹುವಾದ ಬಾಬಾ ಈ ರೀತಿ ಯುವಕನಂತೆ ಚಿಕ್ಕದಾಗಿ ಇರಲಿಲ್ಲ. ನೀನು ಶಿರ್ಡಿ ಸಾಯಿಬಾಬಾ ಅಲ್ಲ ಎಂದು ನಿರಾಕರಿಸುತ್ತಾರಂತೆ. ಸಾಯಿಬಾಬಾ ನಾನೇ ಎಂದು ಎಷ್ಟು ಹೇಳಿದರೂ ಕೇಳಿಸಿಕೊಳ್ಳದೆ ತನ್ನ ಬಳಿ ಇದ್ದ ಲೋಟವನ್ನು ಬಾಬಾರವರಲ್ಲಿ ಎಸೆದಂತೆ ಕನಸು ಕಂಡಿದ್ದಾರೆ. ಇವರು ಎಸೆದ ಲೋಟ ಬಾಬಾರವರ ಹಣೆಗೆ ತಾಗಿ ಅವರು ದೂರ ಸರಿದಂತೆ ಕಂಡಿದ್ದಾರೆ. ಎಚ್ಚರಗೊಂಡ ಇವರು ತಾನು ಏತಕ್ಕಾಗಿ ಕನಸಿನಲ್ಲಿ ಈ ರೀತಿ ವರ್ತಿಸಿದೆ ಎಂದು ಅಂದುಕೊಂಡಿದ್ದಾರೆ. ಬಾಬಾನಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ಕೇಂದ್ರೀಕರಿಸಿದ್ದರೂ ಜೀವನದಲ್ಲಿ ನೆಮ್ಮದಿ ಪಡೆದುಕೊಂಡಿರಲಿಲ್ಲ. ಹೋರಾಟದ ಹಾದಿಯಲ್ಲೇ ಸಾಗುತ್ತಿದ್ದಾರೆ. ಪುಟ್ಪರ್ತಿ ಸಾಯಿಬಾಬಾ ಕನಸಿನಲ್ಲಿ ಬಂದು ವಿಶ್ವಾಸ ಹೊಂದಲು ತಿಳಿಸಿದರು. ನಾನು ಹೋಗದೆ ತಪ್ಪು ಮಾಡಿಬಿಟ್ಟೆ. ಇದಕ್ಕೆ ಕಾರಣ ನನ್ನ ಕರ್ಮಫಲವೂ ಇರಬಹುದು.
ಪುಟ್ಟಪರ್ತಿ ಬಾಬನ ಬಳಿ ಹೋಗಿದ್ದರೆ ನಾನು ನನ್ನ ಜೀವನದಲ್ಲಿ ಕರ್ಮಫಲದಿಂದ ಮುಕ್ತಿ ಹೊಂದುತ್ತಿದ್ದೆ, ಹೊಸ ಜೀವನವನ್ನು ಕಂಡುಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳುತ್ತಿದೆ ಎಂದು ಅನಿಸುತ್ತದೆ ಎಂದು ಹೇಳುತ್ತಾರೆ. ಶ್ರೀ ಶಿರ್ಡಿ ಸಾಯಿಬಾಬಾರವರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟುಕೊಂಡಿರುವ ಅವರಿಗೆ ತಾಯಿ ಸತ್ತ ಮೇಲೆ ಅಪಾರವಾದ ನೋವು ತಂದಿದೆ. ಅಂದಿನಿಂದ ಪೂಜೆ ಮಾಡುವುದು, ದೇವರ ದೀಪ ಹಚ್ಚುವುದು, ಬಾಬನ ನಾಮಜಪ ಮಾಡುವುದು ಬಿಟ್ಟು ಬಿಟ್ಟಿದ್ದರು. ಆದರೆ ಬಾಬಾ ತಾಯಿಯನ್ನು ಮಗಳ ರೂಪದಲ್ಲಿ ಜನಿಸಿರುವಂತೆ ಕರುಣಿಸಿದ್ದಾರೆ. ಮದುವೆಯಾಗಿ ಹಲವು ವರ್ಷಗಳು ಉರುಳಿದ್ದರೂ ಸಂತಾನ ಭಾಗ್ಯ ರಾಘವೇಂದ್ರ ದಂಪತಿಗಳಿಗೆ ಇರಲಿಲ್ಲ. ತಾಯಿ ಸತ್ತ 1 ವರ್ಷದ ಅವಧಿಗೆ ಮಗಳು ಜನಿಸಿದ್ದಳು. ತಾಯಿ ಸತ್ತ 1 ವರ್ಷಕ್ಕೆ ಅದೇ ದಿನ ಮಗಳು ಜನಿಸಿರುವುದು ಇವರ ನಂಬಿಕೆಗೆ ಪುಷ್ಟಿ ಕೊಟ್ಟಿದೆ. ತಾಯಿಯನ್ನು ಕಳೆದುಕೊಂಡನಲ್ಲ ಎಂದು ಬೇಸರದಲ್ಲಿದ್ದ ಇವರಿಗೆ ಪುನರ್ಜನ್ಮ ತಾಳಿ ಹೆಂಡತಿಯ ಗರ್ಭದಲ್ಲಿ ಹುಟ್ಟಿದ್ದಾಳೆ. ಅಲ್ಲದೆ ನೋಡಲು ಸಂಪೂರ್ಣವಾಗಿ ತಾಯಿಯ ಹೋಲಿಕೆ ಇರುವುದು ಮತ್ತೊಂದು ವಿಶೇಷ. ಪುಟ್ಟಪರ್ತಿ ಶ್ರೀ ಸಾಯಿಬಾಬನಿಗೆ ಶರಣಾಗಲು ಹೋದರಂತೆ. ಆದರೆ ಸಂಶಯ ದೃಷ್ಟಿಯಿಂದ ಕಂಡಿದ್ದರಿಂದ ಬಾಬಾ ಇವರ ಕಡೆ ತಿರುಗಿಯೂ ನೋಡಲಿಲ್ಲವಂತೆ. ಬಹಳ ಸಲ ಮನಸ್ಸಿನಲ್ಲಿ ಕೇಳಿಕೊಂಡ ಮೇಲೆ ಒಂದೇ ಒಂದು ಸಲ ತಿರುಗಿ ನೋಡಿ ಮತ್ತೆ ಮುಖವನ್ನು ಬೇರೆ ಕಡೆಗೆ ತಿರುಗಿಸಿದರಂತೆ. ಶ್ರೀ ಶಿರ್ಡಿ ಸಾಯಿಬಾಬಾ ನನ್ನೊಡನೆ ಸ್ನೇಹಿತನಂತೆ ಕನಸಿನಲ್ಲಿ ಬಂದು ಹರಟುತ್ತಾರೆ. ಆದರೆ ಪರೀಕ್ಷೆ ಮಾಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. ಒಂದಾದ ಮೇಲೊಂದು ಕಷ್ಟಗಳಿಗೆ ಗುರಿ ಮಾಡುತ್ತಿದ್ದಾನೆ. ಸಹನೆ ತಂದುಕೊಂಡು ಅದನ್ನೊಡ್ಡುವ ಪರೀಕ್ಷೆಗಳನ್ನು ಎದುರಿಸುತ್ತೇನೆ. ಎಂದಾದರೊಂದು ದಿನ ನಾನು ಜಯಶೀಲನಾಗಿ ಯಶಸ್ಸಿನ ಮೆಟ್ಟಲುಗಳನ್ನು ಹತ್ತುತ್ತೇವೆ ಎಂದು ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ನನ್ನನ್ನು ಭಕ್ತಿಯಿಂದ ಆರಾಧಿಸುವವರಿಗೆ ಸಮಾಧಿ ಸ್ಥಿತಿಯಿಂದಲೇ ಕಾಪಾಡುತ್ತೇನೆ ಎಂದು ತಿಳಿಸಿರುವ ಬಾಬಾ ಶ್ರೀ ರಾಘವೇಂದ್ರ ಅವರ ಮೇಲೆ ದಯೆ ತೋರಿ ನಿರಂತರವಾಗಿ ಅವರ ಅನುಗ್ರಹ ದೃಷ್ಟಿ ಇಟ್ಟುಕೊಳ್ಳಲಿ ಎಂದು ನಾವು ಪ್ರಾರ್ಥಿಸೋಣ. ಓಂ ಶ್ರೀ ಸಾಯಿ ಪ್ರಣಾಮ್.